ಚಂದು, ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ಶುಕ್ರವಾರ, ಹಬ್ಬದ ಕೂಡ ಹತ್ರ ಬರ್ತಾ ಇದೆ. ಈ ತಿಂಗಳೇ 20ನೇ ತಾರೀಕು ಹಬ್ಬ. ಜಾತ್ರೆ ನಡೀತಾ ಇದೆ, ಬನ್ನಿ ನೀವು ಕೂಡ ಜಾತ್ರೆಗೆ ಹೋಗೋಣ. ಮತ್ತು ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊತಾ ಇದ್ದೀವಿ. ಮಗಂದು ರಿಸಲ್ಟ್ ಏನಾಯಿತು, ಎಷ್ಟು ಪರ್ಸೆಂಟ್ ತೆಗೆದಿದ್ದಾರೆ ಅಂದರೆ, ಮಗಳು ಈ ಸಲ 5th, ಅವಳು 82 ತೆಗೆದಿದ್ದಾಳೆ. ಮಗ ಈ ಸತಿ 8th, ಅವನು ಕೂಡ 80% ತೆಗೆದಿದ್ದಾನೆ. ಏನಕ್ಕೆ ಅಂದರೆ ಈ ಸಲ ಯಾಕೋ ಮಗೊಂದು ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಮತ್ತು ಅವ್ರು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಎಲ್ಲಿ ಓದ್ತಾ ಇದ್ದಾರೆ ಅಂತ ನೀವು ನೋಡಿ. ಮತ್ತು ಅಮ್ಮ ಕೂಡ ಧನ್ಯ ಎಲ್ಲ ಮಾಡಿಟ್ಟಿದ್ದಾರೆ. ಮತ್ತು ರಾಗಿ ಅಕ್ಕಿ ಹಬ್ಬಕ್ಕೆ ಬೇಕಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಂದು ಪಾತ್ರೆಗಳ ಕೆಲಸ ಎಲ್ಲ ಮುಗೀತು. ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಬೆಳಗ್ಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿಗೆ ಅಕ್ಕಿ ಕೂಡ ನೆನೆಹಾಕಿರಲಿಲ್ಲ, ದೋಸೆ ಮಾಡೋಣ ಅಂದ್ಕೊಂಡೆ. ಮತ್ತು ದೋಸೆಗೆ ರವೆ ಇತ್ತು ಮನೆಯಲ್ಲಿ, ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟಿತ್ತು. ಹಾಗಾಗಿ ರವೆ ದೋಸೆನೇ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ಕಲಸಿಟ್ಟೆ. ರವೆ ದೋಸೆಗೆ ರವೆನ 1.5 ಬಟ್ಲು ಮತ್ತು 1 ಬಟ್ಲು ಅಕ್ಕಿ ಹಿಟ್ಟು, ಒಂದು ಅರ್ಧ ಬಟ್ಲು ಅಷ್ಟು ಮೈದಾ ಹಾಕಿ ಕಲಸಿಟ್ಟಿದ್ದೀನಿ. ಮತ್ತು ಈರುಳ್ಳಿ ಹಾಕಲಿಲ್ಲ, ಈ ಮಕ್ಕಳು ತಿನ್ನೋಲ್ಲ, ಎಲ್ಲ ತೆಗ್ದು ಹಾಕ್ತಾರೆ. ಹಾಗಾಗಿ ರುಬ್ಬಿ ಹಾಕಿದೆ. ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ದೋಸೆಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ಮತ್ತು ಸಾಂಬಾರು ಕಡಲೆಕಾಳು ನೆನೆಹಾಕಿಟ್ಟಿದ್ದೆ. ಏನಕ್ಕೆ ಅಂದರೆ ಕಡಲೆಕಾಳು ಮತ್ತು ಇದು ಸಾಂಬಾರಿಗೆ ಬಾಳೆಕಾಯಿ ಸಾಂಬಾರು ಚೆನ್ನಾಗಿರುತ್ತೆ. ಹಾಗಾಗಿ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಹಾಗೆ ಅಡುಗೆ ತಿಂಡಿ ಮಾಡಿಕೊಂಡು ಪಾತ್ರೆಗಳ್ನೂ ಕೂಡ ತೊಳ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ಕೆಳಗಿಟ್ಟಿದ್ದೆ ತೆಗೆದು. ಮಕ್ಕಳು ಕೂಡ ಆಚೆಗೆ ಇಟ್ಟರು ತೊಗೊಂಡೋಗಿ. ಪಾತ್ರೆ ಎಲ್ಲ ಅಡುಗೆ ತಿಂಡಿ ಆದಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ಕೂಲಿಗೆ ಬೇರೆ ಹೋಗ್ಬೇಕಾಗಿತ್ತಲ್ಲ, ಪೇರೆಂಟ್ಸ್ ಮೀಟಿಂಗಿಗೆ. ಹಾಗಾಗಿ ನಾನು ತೊಳ್ಕೊಟ್ಟಂಗೆ ಮಗಳು ಎಲ್ಲ ತಗೊಂಡೋಗಿ ಪಾತ್ರೆ ಎಲ್ಲ ಜೋಡಿಸಿದ್ರು. ಮಗಳು ನೋಡಿ ಎಲ್ಲ ತಂದು ಜೋಡಿಸಿದ್ದಾರೆ, ತಂದು ಹಾಕಿದ್ದಾರೆ. ಸುಮ್ಮನೆ ಮಂಚದ ಮೇಲೆಲ್ಲ ಹಾಕಿದ್ದಾರೆ, ಜೋಡಿಸಿಟ್ಟಿದ್ರು. ನಾನು ಕೂಡ ಪಾತ್ರೆ ಎಲ್ಲ ಕೂಡ ಮಧ್ಯಾಹ್ನ ಆಗೇ ಹೋಯಿತು. ಪಾತ್ರೆ ತೊಳೆದಿಟ್ಟು ಜೋಡಿಸೋ ಅಷ್ಟೊತ್ತಿಗೆ ನಾನು ಪಾತ್ರೆಗಳ್ನ ಎಲ್ಲನೂ ತೊಳ್ಕೊಂಡು ಮತ್ತು ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ. ನಾವು ಮೇಲ್ಗಡೆ ರೂಮಿಗೆ ಪಾತ್ರೆಗಳು ಇಡಬೇಕಾಗಿತ್ತು. ಮೇಲ್ಗಡೆ ಹಬ್ಬದಲ್ಲಿ ಅಡುಗೆ ಎಲ್ಲ ಅಲ್ಲೇ ಮಾಡೋದು. ಹಾಗಾಗಿ ಮೇಲಕ್ಕೆ ತಗೊಂಡೋಗೋನು ಬೇರೆ ಸಪ್ರೇಟ್ ಎತ್ತಿಟ್ಕೊಂಡೆ. ಮಕ್ಕಳೆಲ್ಲ ತೊಗೊಂಡ್ಬಿಡ್ತಾರೆ, ತೊಗೊಂಬಂದು ಇಡ್ತಾರೆ ಒಳಗಡೆ ಅಂತ ಹೇಳಿ ಸಪ್ರೇಟ್ ಮಾಡಿದ್ದೆ. ಒಳಗಡೆ ಅಡುಗೆ ಮನೇಲಿ ಜೋಡಿಸ್ಕೊಳವು ಮತ್ತು ಮೇಲ್ಗಡೆಗೆ ಯಾವ್ಯಾವ ತೊಗೊಂಡೋಗ್ಬೇಕು ಅಂತ ಪಾತ್ರೆಗಳ್ನ. ಹಾಗೆ ಮಕ್ಕಳು ಕೂಡ ಎಲ್ಪ್ ಮಾಡಿದ್ರು, ಪಾತ್ರೆ ಎಲ್ಲ ತೊಗೊಂಬಂದು ಕೊಟ್ಟು. ನಾನು ಮೇಲಿಡೋಕ್ಕೆಲ್ಲ ಎಲ್ಪ್ ಮಾಡಿದ್ರು. ಸ್ಟ್ಯಾಂಡ್ ಕೂಡ ಇದೆ. ಅವರು ಬೇರೆಯವ್ರು ಯಾರೋ ಇಸ್ಕೊಂಡು ಹೋಗಿದ್ರು ನೋಡಿ. ನಮಗೆ ಬೇಕಾದಾಗ ಅವರೇ ತಂದು ಕೊಡಲ್ಲ ಇದ್ರೂ. ಹಾಗಾಗಿ ಪಾತ್ರೆ ಎಲ್ಲ ಮೇಲ್ಕೊಂದು ಸ್ವಲ್ಪ ಇಟ್ಟೆ ತೊಗೊಂಡೋಗಿ. ಮಗನೂ ನಾನು ಇಟ್ಟು ಇನ್ನು ಸ್ಕೂಲ್ ಹತ್ರ ಹೊರಟ್ವು. ಪೇರೆಂಟ್ಸ್ ಮೀಟಿಂಗು 11 ಗಂಟೆಯಿಂದ 3 ಗಂಟೆವರೆಗೂ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಮತ್ತು ಲೇಟ್ ಆಗುತ್ತಲ್ಲ ಅಂತ ಬೇಗ ಹೊರಟು 2 ಗಂಟೆಗೆ. ಮತ್ತು ಸ್ಕೂಲಿಗೆ ನಮ್ಮೂರಿಂದ ನಾವು ಹಳ್ಳಿಲಿರೋದು. ಹಾಗಾಗಿ ನಾನು ಹೈವೇ ರೋಡಲ್ಲೇನು ಹೋಗಲಿಲ್ಲ. ಮಗ ಬೇರೆ ಅವನೇ ಅಲ್ವಾ ಗಾಡಿ ಡ್ರೈವ್ ಮಾಡ್ತಿರೋದು. ಹಾಗಾಗಿ ಬೇಗನೂ ಆಗುತ್ತೆ ಅಂತೇಳಿ ಹೀಗೆ ಹೋದ್ವು. ನಮಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಕ್ರಾಸಿಗೆ ಅಲ್ಲಿಂದ ಹೋಗಿದ್ರೆ ಹೈವೇಲಿ 12 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಹಿಂಗೇನೆ ಬಂದವು. ಬರಬೇಕಾದ್ರೆ ನಿಧಾನಕ್ಕೆ ಹೈವೇ ರೋಡಲ್ಲಿ ಹೋಗೋಣ ನೋಡಿ. ಸ್ಕೂಲು ಅಂದರೆ ಇದು ಕಡಬಕ್ಕೆ ಬಂದವು. ನಾನು ಓದಿದ್ದಂಥ ಸ್ಕೂಲು ಇದು. ನಾನು ಹೈಸ್ಕೂಲ್ವರೆಗೂ 9th ಕಡಬದಲ್ಲೇ ಓದಿದ್ದು. ಹಾಗಾಗಿ ಮಗನ ಸ್ಕೂಲು ಕೂಡ ಬಂತು ನೋಡಿ. ಇದೇ ಸ್ಕೂಲು ಕಡಬದಲ್ಲಿ ಎಲೈಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನೋಡಿ. ಇದೇ ಸ್ಕೂಲು. ನಾವು ಅಲ್ಲಿ ಒಳಗಡೆ ಹೋಗಿದ್ವು.
ನೋಡಿ ಇದು ವಿಡಿಯೋ ಇದು. ಮಗನೂ ನಾನು ಕೂಡ ಹೋಗಿದ್ವು. ನಮ್ಮನೆಯವರು ಆಫೀಸ್ಗೆ ಹೋಗೋದ್ರಿಂದ ಪೇರೆಂಟ್ಸ್ ಮೀಟಿಂಗಿಗೆಲ್ಲ ನಾನು ಮಗ ಇಬ್ಬರೇ ಹೋಗ್ತೀವಿ. ಬರಬೇಕಾದ್ರೆ ಸಂಜೆ ಗೋಬಿ ತೊಗೊಂಡು ಬಂದಿದ್ರು ನಮ್ಮನೇಲಿ. ಹಾಗಾಗಿ ಮಕ್ಕಳೆಲ್ಲ ಅವರೇ ಎಲ್ಲರಿಗೂ ಶೇರ್ ಮಾಡಿ ಬಾಟ್ಲಿಗೆ ಹಾಕಿಟ್ಟಿದ್ರು ಎಲ್ಲರಿಗೂ. ಮತ್ತು ಇದು ಗುರುವಾರ ನಾವು ಕೂಡ ಪಾತ್ರೆಗಳ್ನ ಇನ್ನೊಂದು ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಎಲ್ಲ ತೊಳೆದಿಟ್ಟಿನಿ. ಹುಣ್ಸೆಹಣ್ಣು ಕೂಡ ಸ್ಕೂಲ್ ಮೀಟಿಂಗು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಲ್ಲ, ಆವಾಗಲೇ ಎಲ್ಲ ಬಿಡಿಸಿಟ್ಟಿದ್ವು ಎಲ್ಲರೂ ಸೇರಿ. ಪಾತ್ರೆಗಳ್ನೆಲ್ಲ ಜೋಡಿಸ್ಕೊಂಡೆ ನೋಡಿ. ಹಾಗೆ ರಜೆ ಇರೋದ್ರಿಂದ ಗುರುವಾರ ಹಬ್ಬಕ್ಕೆ ಬೇಕಾದಂಥ ಹಬ್ಬಕ್ಕೆ ಬೇಕಲ್ಲ ಐಟಮ್ಸ್ ಎಲ್ಲ ಹಾಗೆ ತೊಗೊಂಡು ಬಂದರು. ಗುರುವಾರ ರಜೆ ಇರೋದ್ರಿಂದ ಅಮ್ಮನೂ ಕೂಡ ಅದನ್ನೇ ಎಲ್ಲ ಹುರ್ಕೊಂಡ್ರು. ನಾನು ಬಾಕ್ಸಿಗೆಲ್ಲ ಹಾಕ್ಕೊಂಡೆ ಐಟಮ್ಸ್ನೆಲ್ಲ, ಹಬ್ಬಕ್ಕೆ ತೊಗೊಂಬಂದಿರೋದನ್ನೆಲ್ಲ. ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು, ಬಾಯ್.